ಮುಗಳಕೋಡ್ ಶ್ರೀ ಯಲ್ಲಾಲಿಂಗೇಶ್ವರ ಮಠದಲ್ಲಿ ಮಕರ ಸಂಕ್ರಮಣಕ್ಕೆ ಮೈ ಸೆಳೆದ ಭಕ್ತ ಸಮೂಹ. ಸಂಭ್ರಮದಲ್ಲಿ ಮಿಂದೆದ್ದ ಭಕ್ತರು. ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣ ಎಂದರೆ ಅದು ಉತ್ತರ ಕರ್ನಾಟಕದ ಭಾವೈಕ್ಯತೆಯ ತವರೂರು, ಪುಣ್ಯ ಪುರುಷರ ನೆಲೆಬೀಡು. ಜಾತಿ ಮತ ಪಂಥಗಳೆನಿಸದೆ ಎಲ್ಲ ಧರ್ಮೀಯರು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಆರಾಧ್ಯ ದೇವರಾದ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗ ಮಹಾರಾಜರ ಯೋಗ ಸಮಾಧಿಯ ಹಾಗೂ ಈ ಕ್ಷೇತ್ರದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಮಕರ ಸಂಕ್ರಮಣ ದಿನವಾದ ಇಂದು ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೃಹನ್ ಮಠಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತು. ಕರ್ಪೂರ ಕಾಯಿ ಹಾಗೂ ನೈವೇದ್ಯ ಸಲ್ಲಿಸಿ ಶ್ರೀ ಯಲ್ಲಾಲಿಂಗ ಮಹಾರಾಜರ ಕರ್ತೃಗದ್ದುಗೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ಎಳ್ಳು ಬೆಲ್ಲ ಹಂಚಿ ಖುಷಿಪಟ್ಟರು. ಈ ವೇಳೆ ಶ್ರೀಗಳ ಗದ್ದುಗೆಗೆ ದ್ರಾಕ್ಷಿ ಹಣ್ಣಿನಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈ ಕ್ಷೇತ್ರದ ಇನ್ನೊಂದು ವಿಶೇಷವೆಂದರೆ ಇಲ್ಲಿಯ ನಿರಂತರ ದಾಸೋಹವಿರುವುದರಿಂದ ಬಹು ದೂರದ ಊರುಗಳಿಂದ ಆಗಮಿಸಿದ ಭಕ್ತರು ದಾಸೋಹದ ಮಹಾಮನೆಯಲ್ಲಿ ಪ್ರಸಾದ ಸೇವಿಸಿ ಪುನೀತರಾದರು. ಇನ್ನು ತಾಲೂಕಿನ ಚಿಂಚ್ಲಿ ಪಟ್ಟಣದಲ್ಲಿಯೂ ಸಹ ಸರ್ವಮಂಗಳೆಯಾದ ಶಕ್ತಿ ದೇವತೆ ಶ್ರೀ ಮಾಯಕ್ಕ ದೇವಿಯ ದರ್ಶನಕ್ಕೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿ ದರ್ಶನ ಪಡೆದು ತೊಟ್ಟಿಲು ತೂಗಿ ಭಂಡಾರ ಹಾರಿಸಿ ಸಂಭ್ರಮಿಸಿದರು. ಒಟ್ಟಿನಲ್ಲಿ ತಾಲೂಕಿನ ಎಲ್ಲ ದೇವಸ್ಥಾನಗಳಲ್ಲಿಯೂ ಮಕರ ಸಂಕ್ರಮಣದ ಹಬ್ಬ ಸಡಗರದಿಂದ ಸಂಪನ್ನಗೊಂಡು ಭಕ್ತರಿಂದ ಕಂಗೊಳಿಸಿದವು.
ಈ ಯಲ್ಲಾಲಿಂಗ ಮಹಾರಾಜ ಮಠಕ್ಕೆ ಯಾವಾಗ ಬರ್ತೀರಿ? ಇದು ಫಸ್ಟ್ ಟೈಮ್ ರೀ ನಾವು ಅಂತೀರಿ. ನೀವು ಮುಸ್ಲಿಮ್ರಾಗಿ ಈಗ ಹಿಂದೂ ಒಂದು ಧರ್ಮಕ್ಕೆ ಇದಕ್ಕೆ ಬಂದರಿ ದೇವಸ್ಥಾನಕ್ಕೆ ಹೆಂಗೆ ಏನು ಅನಿಸ್ತೈತೆ ರೀ? ಏನಿಲ್ಲ ರೀ, ನಮ್ಗೆ ಎಲ್ಲ ದೇವ್ರು ಒಂದೇ ರೀ. ಅಲ್ಲಾನು ಒಂದೇ, ಈಶ್ವರ ರಾಮನು ಒಂದೇ, ಎಲ್ಲ ಎಲ್ಲನೂ ಒಂದೇ ರೀ. ಹಾಂ ಹಾಂ. ಇಲ್ಲಿ ಪಕ್ಕದ ಮಸೀದಿ ಅಲ್ಲಿ ಹೋಗಿದ್ರಿ? ಇನ್ನು ಅಲ್ಲಿ ಹೋಗಿ ಹೊಂತೀವಿ ರೀ. ನಿಮ್ಮ ಹೆಸರು ರೀ? ಶೈನಾಜ್ ರೀ. ಹೌದು, ಶೈನಾಜ್ ಮಠದಾಗ ಅಡುಗೆ ನೀವು ಮಾಡ್ತೀರೇನು ರೀ? ದಿವಸ ಅಷ್ಟೇ ಕಪ್ಸೈತೇವೆ ನೀವು? ಇವತ್ತೇನು ಜಾಸ್ತಿ ಐತೆ? ಜಾಸ್ತಿ. ಎಷ್ಟು ಜಾಸ್ತಿ ಐತೆ? ಈಗ 4 ಕ್ವಿಂಟಲ್. 4 ಕ್ವಿಂಟಲ್. ಡೈಲಿ ಎಷ್ಟು ಆಕೈತಿ? ಡೈಲಿ 2 ಕ್ವಿಂಟಲ್. ಈಗ 4 ಕ್ವಿಂಟಲಾಗಿ ಇನ್ನೂ ಮತ್ತೆ ಮುಂದೆ ಮತ್ತೊಂದು ಕ್ವಿಂಟಲ್ ಮುಂದೆ ಬರ್ತೈತಿ ಅಂದರೆ ಇನ್ನು ಇವತ್ತು ಎಷ್ಟು ಕ್ವಿಂಟಲ್ ಆಗ್ಬೋದು? ಇವತ್ತು ಅಂದಾಜು ಎಷ್ಟು ಕ್ವಿಂಟಲ್ ಆಗ್ಬೋದು? ಕಮ್ಮಿ ಅಂದ್ರೆ 3 ಕ್ವಿಂಟಲ್ 4 ಕ್ವಿಂಟಲ್ ಮಾಡ್ಬೋದು. ಇನ್ನು ನಿಮ್ಮ ಹೆಸರು? ಎಲ್ಲ ಅದೇ ಹೆಸರು? ಚಂದ್ರಿಗೆ. ಯಾವ ಊರಿಂದ ಬಂದಾರೆ ಸರ್? ನಾವು ದೇವರಿಗೆ ತಾಲೂಕು ಯಳವಾರ್ಲಿಂದ ಬಂದಿದ್ದೀವಿ. ಪ್ರತಿ ಅಮಾವಾಸ್ಯೆಗೆ ಬರ್ತೀರೋ? ಇಲ್ಲ, ಹಿಂಗೆ ವರ್ಷಕ್ಕೊಮ್ಮೆ ಬರ್ತೀವಿ. ಸಂಕ್ರಮಕ್ಕೆ ಬಂದಾರೆ. ಹೆಂಗೆ ಅನಿಸ್ತೈತೆ ಮಠ ಎಲ್ಲ ನೋಡ್ರಿ? ಅವಾಗ ಈಗ ನೋಡೋಕೆ ಭಾಳ ಫರ್ಕ್ ಅಭಿವೃದ್ಧಿ ಆಗೈತೆ. ಅಭಿವೃದ್ಧಿ ಆಗ್ಯಾವ. ಎಷ್ಟು ಗಂಟೆಗೆ ಬಂದ್ರಿ ಮಠಕ್ಕೆ? ನಾವು ಈಗ ಬಂದೇವೆ. ನಿಮ್ಮ ಹೆಸರು ರೀ? ಪ್ರಭು ಸಾವ್ಕಾರ ಯಳವಾರ ದೇವರಿಗೆ ತಾಲೂಕು. ಯಾವ ರಾಜ? ಒಬ್ಬರು ಎಲ್ಲರೂ ಮಠಕ್ಕೆ ಬಂದಾರಿ. ಏನು ಸಂಕ್ರಾಂತಿ ಐತೆ ವಿಶೇಷತೆ ಬಂದರಿ? ಸಂಕ್ರಾಂತಿ ಐತೆ ಬಂದರಿ? ಹಾಂ ಹೌದು ನೋಡಿ, ಸಂಕ್ರಾಂತಿ ಅಂತೇಳಿ ಬಂದಿರಲಿಲ್ಲ. ಮತ್ತು ಹಿಂದಿನ ಗೊತ್ತಾಯ್ತು ಇನ್ನು ಸಂಕ್ರಾಂತಿ ಐತಿ, ಅದಾಗ ಭೇಟಿಯಾಗಿ ಬರೋನು ಹಾಂ ಅಂತೇಳಿ ಬಂದೇವಪ್ಪ. ಯಾರ್ಯಾರು ಬಂದಾರಿ? ಮೊಮ್ಮಗ ನಾನು ಬಂದೆವು. ದರ್ಶನ ಮಾಡಿರಿ. ಹಾಂ, ಹೆಂಗೆ ಇಷ್ಟೆಲ್ಲ ಚಲೋ ಐತಿ ಮಠ? ಹೆಂಗೆಲ್ಲ ಚಲೋ ಐತಿ? ಮಠ ಚಲೋ ಐತಾಕ್ರಿ. ಭಾಳ ದಿವಸ ಬರ್ತಿದ್ವಿ ನಾವು. ಹಿಂಗೆ ಈಗ ಒಂದು 8 ವರ್ಷ ಅದು ಬಂದಿಲ್ಲ. ಹಾಂ ಹಾಂ. ಮೊದಲಿನ ಕತೆ 10 ವರ್ಷ ಆಯ್ತು ಬಂದಿಲ್ಲ ನಾವು. ಭಾಳ ಪ್ರೋಗ್ರಾಮ್ ಇದಾಗೈತಿ, ಪ್ರೋಗ್ರೆಸ್ ಆಗೈತಿ ಇಲ್ಲಿ. ಹಾಂ, ಅಭಿವೃದ್ಧಿ ಆಗೈತೆ ರೀ. ಹಾಂ, ಅಭಿವೃದ್ಧಿ ಆಗೈತಿ. ಹಾಂ, ನೋಡಿ ಖುಷಿ ಆಯಿತು. ನೋಡಿ ಖುಷಿ ಆಯಿತು. ಹಾಂ, ಖುಷಿ ಆಗ್ತಿಲ್ಲ ಯಾಕೋ. ನಿಮ್ಮ ಹೆಸರೇನು ರೀ? ನನ್ನ ಹೆಸರು ಶಿವಲಿಂಗ. ಅಡ್ಡ ಹೆಸರು? ಏನು ಒಳ್ಳೆ ಕೇಳಾಕ್ತೀನಿ ತುಂಬ. ಪಂಚ್ ನ್ಯೂಸ್ಗಾಗಿ ಮುಗುಳ್ಕೋಡ್ದಿಂದ ಸಂಜೀವ್ ಬ್ಯಾಕುಡೆ.